ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘ ಬೆಳಗಾವಿ ಜಿಲ್ಲಾ ಘಟಕ ಜಿಲ್ಲಾ ಕಮಿಟಿ ರಚನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಭೆ. ಹೌದು, ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘ ಬೆಳಗಾವಿ ಜಿಲ್ಲಾ ಘಟಕದ ಜಿಲ್ಲಾ ಕಮಿಟಿ ರಚನೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡುವ ಕುರಿತು ದಿನಾಂಕ 16/8/2026 ಸರ್ಕಿಟ್ ಹೌಸ್ ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಸಭೆಯನ್ನು ಆಯೋಜಿಸಲಾಯಿತು. ಸಭೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸಂಘದ ನೌಕರರು ಭಾಗವಹಿಸಿದ್ದರು. ಸಭೆಯ ಆರಂಭದಲ್ಲಿ ಸಂಘದ ಉದ್ದೇಶ, ಮಾದಿಗ ಸಮುದಾಯದ ನೌಕರರ ಸಂಘಟನಾ ಬಲವರ್ಧನೆ, ನೌಕರರ ಹಕ್ಕುಗಳ ರಕ್ಷಣೆ ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಸಂಘಟಿತವಾಗಿ ಕಾರ್ಯನಿರ್ವಹಿಸುವ ಅಗತ್ಯತೆಯ ಕುರಿತು ಚರ್ಚಿಸಲಾಯಿತು. ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಘಟಕವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸಂಘಟಿಸುವ ಉದ್ದೇಶದಿಂದ ಜಿಲ್ಲಾ ಕಮಿಟಿಯನ್ನು ರಚಿಸುವ ಕುರಿತು ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಯಿತು. ನಂತರ ಸಭೆಯಲ್ಲಿ ಉಪಸ್ಥಿತರಿದ್ದ ಸದಸ್ಯರ ಅಭಿಪ್ರಾಯ ಹಾಗೂ ಒಮ್ಮತದ ಆಧಾರದ ಮೇಲೆ ಕೆಳಕಂಡ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಜಿಲ್ಲಾ ಪದಾಧಿಕಾರಿಗಳು: ಅಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಕಟ್ಟಿಮನಿ ಸರ್, ಗೌರವ ಅಧ್ಯಕ್ಷರು ಪ್ರಕಾಶ್ ಚಿಂಚಲಿ, ಪ್ರಧಾನ ಕಾರ್ಯದರ್ಶಿಗಳು ಸಿದ್ದಪ್ಪ ಎಚ್, ಖಜಾಂಚಿ ಸಂತೋಷ್ ಬಿಲ್ಲನವರ್, ವಿಭಾಗೀಯ ಉಸ್ತುವಾರಿಗಳು ಮಹಾಂತೇಶ್ ಜಾಮುನಿ, ಕುಮಾರ್ ಮಾಂಗ್, ರಾಜ್ಯ ಪರಿಷತ್ ಸದಸ್ಯರು ತಿಮ್ಮಯ್ಯ ಯು, ಮಾರುತಿ ದೊಡ್ಮನಿ, ಆಂತರಿಕ ಲೆಕ್ಕ ಪರಿಶೋಧಕರು ರಾಘವೇಂದ್ರ ಭರಮನ್ನವರ್, ಸಹ ಕಾರ್ಯದರ್ಶಿಗಳು ಸಂಜಯ್ ಭರಮನ್ನವರ್, ಉಪಾಧ್ಯಕ್ಷರು ಸಂತೋಷ್ ಹರಿಜನ್, ಸಂಜೀವ್ ಕೌಜಲಗಿ, ಬಸವರಾಜ್ ಹುರ್ಕನ್ನವರ್, ಸೋಮಪ್ಪ ಮಾಳಗಿ, ಶ್ರೀಮತಿ ಸುನಂದಾ ಮಾದರ್. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳು ರಾವಸಾಹೇಬ್ ಮಾದರ್, ಸಂಜೀವ್ ಮಾಂಗ್, ಶ್ರೀಮತಿ ವಿಜಯಲಕ್ಷ್ಮಿ ಕಡಗದ್, ಮಹಾಂತೇಶ್ ಲಂಕೆನ್ನವರ್, ಯಮನಪ್ಪ ಮಾದರ್, ಮಂಜುನಾಥ್ ತೆಳಗೇರಿ. ಕಾನೂನು ಸಲಹೆಗಾರರು ಪ್ರಭು ತಂಗಡಿ. ಕ್ರೀಡಾ ಕಾರ್ಯದರ್ಶಿಗಳು ರಮೇಶ್ ಅಳಗುಡೇಕರ್, ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಜ್ಞಾನೇಶ್ವರ್ ಪೂಜಾರಿ, ಕಲ್ಲೋಳಪ್ಪ ಕಂಡ್ರೆ, KSRTC ನೌಕರರು ಮತ್ತು ಮಾದಿಗ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಅವರಳ್ಳಿ, ಸಮಾಜ ಮುಖಂಡರಾದ ಲಗಮಪ್ಪಗೋಳ ಸರ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಳಗಾವಿಯಿಂದ ವರದಿಗಾರರು ಜೂನಿಯರ್ ರವಿಚಂದ್ರ ಅಂತಲೇ ಹೆಸರು ಪಡೆದಿರುವ ರಮೇಶ್ ಬದಾಮಿಯವರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು. ಮತ್ತೆ ಸಿಗೋಣ. ನಮಸ್ಕಾರ.